ಯಾರಿಗಾದ್ರೂ ನೀವು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ will you marry me ಅಂತ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ರಿಂಗ್ ನ ಕೊಡ್ಬೋದು. ಅಂಡ್ ನಿಮ್ಗೆ ಜಾಸ್ತಿ ಸಿಲ್ವರ್ಗಿಂತ ಗೋಲ್ಡ್ ಕಲರ್ ಇಷ್ಟ ಆಗುತ್ತೆ, ಪ್ರಾಪರ್ ಗೋಲ್ಡ್ ತರ ಈ ಕಲರ್ ಕಾಣಿಸ್ಬೇಕು ಅಂತಂದ್ರೆ ಸೀಕ್ರೆಟ್ ಹೇಳ ನಾನು. ಓಕೆ, ಇದು ಬಂದು ಹುಡುಗರದು ಬ್ರೇಸ್ಲೆಟ್, ಇದು ಹುಡುಗಿಯರ ಚೈನ್. ಓಕೆನಾ? ಸೊ ಕೀ ಇದೆ. ಹುಡುಗ ಬ್ರೇಸ್ಲೆಟ್ ಹಾಕೊಂಡ್ರೆ ಹುಡುಗಿ ಹಾಕೊಂಡಿರುವಂತಹ ಈ ಚೈನ್ ಅಲ್ಲಿ ಇರುವಂತಹ ಈ ಡಾಲರ್ ಏನಿದೆ ಕೀ, ಇದನ್ನೇ ಓಪನ್ ಮಾಡ್ಬೇಕು. ಇಲ್ಲಾಂದ್ರೆ ಇದು ಓಪನ್ ಮಾಡಕ್ ಆಗಲ್ಲ. ಇದನ್ನ ಓಪನ್ ಮಾಡಕ್ ಆಗೋದಿಲ್ಲ. ಕಳ್ದೋಗೋದೇನು, ಇದನ್ನ ತೆಗಿಯಕ್ಕೆ ಆಗಲ್ಲ. ಯಾರಿಗಾದ್ರೂ ಸ್ಕ್ರೂ ಲೂಸ್ ಆಗಿದೆ ಅಂತ ಅನ್ಸಿದ್ರೆ ಅವ್ರಿಗೆ ಇದನ್ನ ಗಿಫ್ಟ್ ಕೊಡ್ಬೋದು. ಆಕ್ಚುಲಿ ಎಕ್ಸಾಕ್ಟ್ಲಿ ನಾನು ಒಬ್ರಿಗೆ ಸಜೆಸ್ಟ್ ಮಾಡಿದ್ದೆ, ಪಾಪ ತಗೊಳ್ಳಿಲ್ಲ. ಓಕೆನಾ? ಅಂಡ್ ಇಫ್ ಯು ಆರ್ ಲೈಕ್ ರಿಯಲಿ ಹೆಜ್ಜೆ ಅನ್ಕೊಂಡಿದ್ದೆ, ಬಟ್ ಲೇಟರ್ ಐ ಗಾಟ್ ಟು ನೋ ಅಮ್ಮ ಮತ್ತೆ ಮಗುದು ಒಂದೊಂದು ಏನೋ ಪಾದ ಇದೆ ಇದ್ರಲ್ಲಿ ಅಂತ. ಇಟ್ ಇಸ್ ವೆರಿ ಕ್ಯೂಟ್. ನಂಗೆ ಗೊತ್ತಿಲ್ಲ ಯಾಕಂತ, ತುಂಬಾ ಇಷ್ಟ ನನ್ಗಿದು. ಓಕೆ, ಅಂದ್ರೆ ಒಂಥರ ತುಂಬಾ ಕ್ಯೂಟ್ ಆಗಿದೆ. ಯಾವಾಗ್ಲಾದ್ರೂ ನಾನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಇದು. ಯೂಸ್ ಮಾಡ್ಬೇಕು. ಇಲ್ಲಿ ಸೆಕೆಂಡ್ ಇಯರಿಂಗ್ ಬೇಕು, ಮತ್ತೆ ಮುಗ್ಗೊಟ್ಟು ಹಾಕೋಬೇಕು ಅಂತಂದ್ರೆ ಗನ್ ಶಾಟ್ ಮಾಡ್ತಾರೆ. ಅದ್ರ ಬೇಕಾಗಿರುವಂತಹ ಕಲೆಕ್ಷನ್ಸ್ ಪ್ಲಸ್ ಅದ್ರ ಜೊತೆಗೆ ಏನು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಇದೆಲ್ಲಾನು ಇಯರಿಂಗ್ಸ್, ಸ್ಟಡ್ಸ್ ಆಕ್ಚುಲಿ. ಸೊ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ವಿ ಆಕ್ಚುಲಿ ಹ್ಯಾವ್ ಕಲೆಕ್ಷನ್ಸ್ ಫಾರ್ ಗಂಡು ಮಕ್ಕಳು. ಬಟ್ ಗಂಡು ಮಕ್ಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇನೆ. ಯಾಕಂದ್ರೆ ಆಬ್ವಿಯಸ್ಲಿ ನೀವೇ ನೋಡ್ಬೋದು, ಹೆಣ್ಮಕ್ಳು ಜಾಸ್ತಿ ಜ್ಯುವೆಲ್ರಿ ಹಾಕ್ತಾರೆ, ಗಂಡು ಮಕ್ಳು ಜಾಸ್ತಿ ಜ್ಯುವೆಲ್ರಿ ಹಾಕ್ತಾರೆ ಅಂತ. ಯು ಹ್ಯಾವ್ ದ ಆನ್ಸರ್. ಸೊ ಈ ಎಲ್ಲ ಸ್ಟಡ್ಸ್ ಬಂದು ಸಿಂಗಲ್ ಆಗೂ ಹಾಕೋಬಹುದು, ಡಬಲ್ ಇಯರ್ಗೂ ಯಾರು ಪ್ಯೂರ್ಸಿಂಗ್ ಇದೆ ಅವ್ರು ಹಾಕೋಬಹುದು. ಅಂಡ್ ಆಡ್ ಆನ್ ಮಾಡಿದೆ ಇದೆಲ್ಲ ಹೆಣ್ಮಕ್ಳದು. ಸೊ ಡಿಫ್ರೆನ್ಶಿಯೇಟ್ ಮಾಡಿ ಕೊಡ್ತೇವೆ. ಅಂಡ್ ಹಿಯರ್ ವಿ ಹ್ಯಾವ್ ಇದೆಲ್ಲ ಹುಡುಗರ ಕಲೆಕ್ಷನ್. ಆಕ್ಚುಲಿ ಹುಡುಗರ ಕಲೆಕ್ಷನ್ ಇರುವಂತ ಇದು ಫಿಂಗರ್ ರಿಂಗ್ಸ್. ಎಸ್, ನೈಸ್. ಸೊ ಇದು ಏನ್ ಪಾಲಿಶ್? ಇದು ನಾರ್ಮಲ್ ಆಗಿ ನಾವು ಏನು ಸಿಲ್ವರ್ ಜ್ಯುವೆಲ್ಲರ್ ಶಾಪ್ ಅಲ್ಲಿ ತಗೋತೀವಲ್ವಾ ಆ ತರ ಇಲ್ಲ ಇದು. ಸೊ ಏನ್ ಪಾಲಿಶ್ ಮ್ಯಾಮ್? ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಸಿಲ್ವರ್ ಬಂದು ಬೇಗ ಕಪ್ಪಾಗತ್ತೆ. ಸೊ ನೀವು ಹೇಗೆ ನೋಡಿದ್ರು ಬಾಡಿ ಹೀಟ್ಗಾಗಿರ್ಬೋದು ಈ ತರ ಕಪ್ಪಾಗೋದು ಸಹಜ. ಸೊ ಈ ತರ ಪ್ಲಾಟಿನಮ್ ಫಿನಿಶ್ ಪಾಲಿಶ್ ಇರ್ಬೇಕಾದ್ರೆ ಏನಾಗುತ್ತೆ, ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅಂಡ್ ಈ ಸ್ಟೋನ್ಸ್ ಎಲ್ಲಾನು ಬಂದು ಅಮೆರಿಕನ್ ಸ್ಟೋನ್ಸ್ ಯೂಸ್ ಮಾಡ್ತಾರೆ. ಅಂಡ್ ಲೈಕ್ ದಿಸ್ ಆರ್ ಆಲ್ ಇಂಪೋರ್ಟೆಡ್ ಪ್ರಾಡಕ್ಟ್. ಸೊ ಏನಾಗುತ್ತೆ, ಇದು ನಿಮ್ಗೆ ಕಲರ್ ಬಂದು ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ. ಓಕೆ. ಸೊ ಇದ್ರಲ್ಲಿ ಯಾವ್ದೇ ಸ್ಟೋನ್ ಬಿದ್ದೋದ್ರೆ ಏನ್ ಬನ್ನಿ ಸೀದಾ ಇಲ್ಲ ನಾವು ಮಾಡ್ಕೊಡ್ತೀವಿ ಅಷ್ಟೇ. ಸೊ ವಿ ಹ್ಯಾವ್ ಸ್ಮಾಲ್ ಇಯರಿಂಗ್ಸ್ ಕಲೆಕ್ಷನ್ಸ್. ಇದೆಲ್ಲ ಜಸ್ಟ್ 300, 400, 500, 600 ಇಷ್ಟು ಒಳಗಡೆನೆ ಜಾಸ್ತಿ ಇರುತ್ತೆ. ಅಂಡ್ ಎವ್ರಿ ಡೇ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಥವಾ ನಾನು ಏನಂತಾರೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಂಗೆ ಎವ್ರಿ ಡೇಗೆ ಏನಾದ್ರು ಒಂದು ಬೇಕು ಅಂತಂದ್ರೆ ವಿ ಹ್ಯಾವ್ ದೀಸ್ ಕೈಂಡ್ ಆಫ್ ಕಲೆಕ್ಷನ್ಸ್. ದೀಸ್ ಆರ್ ಆಲ್ ಸೆಟ್. ಅಂದ್ರೆ ಇಯರಿಂಗ್ ಇರುತ್ತೆ, ಡಾಲರ್ ಇರುತ್ತೆ. ಒಂದೇ ಒಂದು ಚೈನ್ ತಗೊಂಡ್ವಿ ಅಂತಂದ್ರೆ ಜನರಲ್ ಆಗಿ ರೋಸ್ ಗೋಲ್ಡ್ ಆಗಿರ್ಬೋದು ಅಥವಾ ಪ್ಲೇನ್ ಸಿಲ್ವರ್ ಆಗಿರ್ಬೋದು, ಆ ಚೈನ್ಗೆ ಈ ಡಾಲರ್ ಮತ್ತೆ ಇಯರಿಂಗ್ಸ್ ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಸೊ ಚೈನ್ಸ್ ಕೂಡ ನೀವೇ ಪ್ರೊವೈಡ್ ಮಾಡ್ತೀರಾ? ಇದೆ ಏನಂದ್ರೆ ಇದೆಲ್ಲ ಸೆಟ್ ಆಗಿರೋದ್ರಿಂದ ಚೈನ್ ಜೊತೆಗೆ ಇಟ್ಟಿಲ್ಲ ಅಷ್ಟೇ, ನೋಡಿ ಚೈನ್ ಸಪರೇಟ್ ಆಗಿರುತ್ತೆ. ಜನ ಇಷ್ಟಪಡುವಂಥದ್ದು ಈ ತರ ದೊಡ್ಡ ಸ್ಟಡ್ಸ್ ಇರುತ್ತಲ್ವಾ, ಇದೆಲ್ಲ ತುಂಬಾ ಪಳಪಳ ಅಂತ ಇರುತ್ತೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಈ ತರ ಸ್ಕ್ರೂ ಇರುತ್ತಲ್ಲ, ಸೌತ್ ಸ್ಕ್ರೂ ನಾನು ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಇನ್ನ ಇಲ್ಲಿ ಜೀವಂತವಾಗಿ ಬಿಟ್ಟಿದ್ದೀನಿ ಅದನ್ನ, ಇಲ್ಲಾಂದ್ರೆ ನಾನೇ ಎತ್ಕೊಂಡ್ಬಿಡ್ತಾ ಇದ್ದೆ. ಸೊ ಚೈನ್ಸ್ ಬಂದು ಕೆಲವೊಂದು ಈ ತರದ್ ಇರುತ್ತೆ, ಸ್ವಲ್ಪ ಹೆವಿ ಇರುತ್ತೆ. ಇದು ರೋಸ್ ಗೋಲ್ಡ್ ಅಲ್ಲಿ ಮತ್ತೆ ಮಲ್ಟಿ ಕಲರ್ ಚಿಕ್ಕದಿದು, ಇದು ಗೋಲ್ಡ್ ಅಲ್ಲಿ ಮಲ್ಟಿ ಕಲರ್ ಚಿಕ್ಕದು, ಇದು ಸಿಲ್ವರ್ ಪ್ಲೇನ್ ಅಲ್ಲಿನೇ ಒಂದ್ 3-4 ತರದ್ ಇರುತ್ತೆ. ಅಂಡ್ ಈ ತರ ಡ್ರಾಪ್ಲೆಟ್ಸ್ ಇರೋದೆಲ್ಲ ಬಂದು ದೇ ಆರ್ ವೆರಿ ಟ್ರೆಂಡಿಂಗ್ ಆಕ್ಚುಲಿ. ಸೊ ಈ ತರ ಚೈನ್ ಬಂದು ಸಮ್ವೇರ್ ಅರೌಂಡ್ 800 rupees ಇದೆ. ಇದು ವಿತ್ ಡಾಲರ್ ಇರುವಂಥದ್ದು ಬಂದು 1100 ಚೇಂಜ್ ಇದೆ. ಇದು ನಮ್ಮ ಫೇವ್ರೇಟ್, ನಾವೇನಾದ್ರೂ ಪ್ರೇ ಮಾಡ್ಕೊತಾ ಇದೀವಿ ಆ ಥರದ್ದು ಅಂತಂದ್ರೆ ಗಂಡು ಮಕ್ಳು ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಸೊ 460 rupees ಅಷ್ಟೇನೆ ಇದು. ಸೊ ಇದನ್ನ ಗಂಡು ಮಕ್ಳು ಹೆಣ್ಮಕ್ಳು ಇಬ್ರು ಹಾಕೋಬಹುದು. ಆ್ಯಂಡ್ ದೆನ್ ಈ ಥರದ್ದು ನಾರ್ಮಲ್ ಚೈನ್ ಬಂದು ಸಮ್ವೇರ್ ಅರೌಂಡ್ 1700. ಈ ಥರ ಈ ಡ್ರಾಪ್ಲೆಟ್ಸ್ ಎಲ್ಲ ಇರುತ್ತಲ್ವಾ, ಇದೆಲ್ಲ ಸ್ವಲ್ಪ ವೆಯ್ಟ್ ಮತ್ತೆ ಸ್ಟೋನು ಇದೆಲ್ಲ ಆ್ಯಡ್ ಆಗ್ತಿದ್ದಂಗೆ ಕಾಸ್ಟ್ ಒಂದು ಸ್ವಲ್ಪ ವೇರಿ ಆಗುತ್ತೆ. ಓಕೆ. ಸೊ ಇದು ಬಂದು ನಮ್ಮ ಹೆಣ್ಮಕ್ಳಿಗೋಸ್ಕರ ಫಿಂಗರ್ ರಿಂಗ್ಸ್. ಇಟ್ ಜಸ್ಟ್ ಸ್ಟಾರ್ಟ್ಸ್ ಫ್ರಮ್ 200-250 rupees. ನಿಮ್ಗೆ ಅದು ಏನ್ ವೆಯ್ಟ್ ಇರುತ್ತೋ, ಡಿಸೈನ್ ಹೆಂಗಿರುತ್ತೋ ಅದ್ರ ಮೇಲೆ ಒಂಚೂರು ಪ್ರೈಸ್ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿ ದಿಸ್ ಈಸ್ ಓನ್ಲಿ 446 rupees. ವಾವ್. ಸೊ ನಾರ್ಮಲ್ ಒಂದು ಯಾವುದೋ ನಾವು ಏನದು ಫಿಂಗರ್ ರಿಂಗ್ಸ್ ತಗೊಳ್ಳೋ ಬದಲು ಸಿಲ್ವರ್ ತಗೊಂಡ್ರೆ ರೀಯೂಸ್ ಮಾಡ್ಕೊಬೋದು.
ಈ ತರದ್ ಬಂದು ಇದು ಆಕ್ಚುಲಿ ಡೈಮಂಡ್ ಜ್ಯುವೆಲ್ರಿ ತರ ಕಾಣಿಸುತ್ತೆ. ಸೊ 1000 ಚೇಂಜ್ ಅಲ್ಲಿ ಇದೆ ಇದು, 1183. ಸೊ ಯಾರಿಗಾದ್ರೂ ನೀವು ಗಿಫ್ಟ್ ಕೊಡ್ಬೇಕು ಅಂತಂದ್ರೆ will you marry me ಅಂತ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ರಿಂಗ್ ನ ಕೊಡ್ಬೋದು. ಅಂಡ್ ನಿಮ್ಗೆ ಜಾಸ್ತಿ ಸಿಲ್ವರ್ಗಿಂತ ಗೋಲ್ಡ್ ಕಲರ್ ಇಷ್ಟ ಆಗುತ್ತೆ, ಪ್ರಾಪರ್ ಗೋಲ್ಡ್ ತರ ಈ ಕಲರ್ ಕಾಣಿಸ್ಬೇಕು, ನೀವು ಇದನ್ನ ಪಾಲಿಶ್ ಕೂಡ ಮಾಡಿಸ್ಕೊಬಹುದು. ಸೊ ಇಟ್ ಮೈಟ್ ಜಸ್ಟ್ ಟೇಕ್ ಸಮ್ 10-15 rupees per ಗ್ರಾಮ್ ಆ ತರದೇನೋ ಇರುತ್ತೆ. ಗೋಲ್ಡ್ ಕಲರ್ ಪಾಲಿಶ್ ಮಾಡಿಸ್ಕೊಬಹುದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ. ಫಿಂಗರ್ ರಿಂಗ್ಸ್ ಮಾತ್ರ ಒಂದ್ಸಲಿ ಯಾರಾದ್ರೂ ಬಂದ್ರೆ ಶಾಪಿಂಗ್ ಮಾಡಕ್ಕೆ ಒಂದ್ 4-5 ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ಆಕ್ಚುಲಿ ಸಿಕ್ಕಾಪಟ್ಟೆ ಫೇಮಸ್ ನಮ್ಮ ಅಂಗಡಿನಲ್ಲಿ, ತುಂಬಾ ಫಾಸ್ಟ್ ಮೂವಿಂಗ್ ಅಂತಂದ್ರೆ ಈ ಒಂದು ಬ್ರೇಸ್ಲೆಟ್ ಕಮ್ ಫಿಂಗರ್ ರಿಂಗ್ ಇದು. ಸೊ ನಾರ್ಮಲ್ ಆಗಿ ನೀವು ಬ್ರೇಸ್ಲೆಟ್ ಆಗಿ ಹಿಂಗ್ ಹಾಕೊಂಡಿರ್ತೀರಾ ಅಲ್ವಾ, ಸೊ ದಟ್ಸ್ ಹೌ ಇಟ್ ಇಸ್. ಅಂಡ್ ಬೇಕಾದ್ರೂ ಆಗುತ್ತೆ. ನಾನು ಹೆಂಗಾಗುತ್ತೆ ಫಿಂಗರ್ ರಿಂಗ್ ಅನ್ಕೋತಾ ಇದ್ದೆ. ಸೊ ನಿಮ್ ಫಿಂಗರ್ ಎಷ್ಟು ಫಿಂಗರ್ಗೆ ಯಾವ ಫಿಂಗರ್ಗೆ ಬೇಕು ಅಂತ ನೋಡಿ ಹಾಕೊಂಡ್ರೆ ಈ ತರ ಯು ಕ್ಯಾನ್ ಜಸ್ಟ್ ಫಿಕ್ಸ್ ಇಟ್ ದೇರ್. ಈ ತರ ಆರಾಮಾಗಿ ಇದನ್ನ ನೀವು ಜಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಬ್ರೇಸ್ಲೆಟ್ ಆಗು ಯೂಸ್ ಮಾಡ್ಬೋದು ಹೀಗೆ. ಸೊ ಇದರಲ್ಲಿ ಗೋಲ್ಡ್, ಸಿಲ್ವರ್, ರೋಸ್ ಗೋಲ್ಡ್ 3 ಕಲರ್ ಇರುತ್ತೆ. ಅಂಡ್ ಹಿಯರ್ ಇಟ್ ಈಸ್ ಕಾಲ್ಗೆ ಆಂಕ್ಲೆಟ್. ನಾರ್ಮಲ್ ಆಗಿರುವಂತಹ ಆಂಕ್ಲೆಟ್ ನೀವು ಎಲ್ಲಾ ಕಡೆ ನೋಡ್ತಿರ್ತೀರಾ, ನಮ್ಮಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಯೂನಿಕ್ ಆಗಿರುವಂತಹ ಆಂಕ್ಲೆಟ್ಸ್ ಇದೆ, ಅದು ನೀವು ನೋಡ್ಬೋದು. ಅಂಡ್ ಅಫ್ಕೋರ್ಸ್ ಇದು ಮತ್ತೆ ದೃಷ್ಟಿಗೆ. ಅಂಡ್ ಯು ಕ್ಯಾನ್ ಸಿ ದಿಸ್ ಡಿಫ್ರೆಂಟ್ ಕೈಂಡ್ ಆಫ್ ಬ್ರೋಚ್. ಆಕ್ಚುಲಿ ನಮ್ಮೂರ್ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಇದು. ಏನಕ್ಕೆ ಅಂತಂದ್ರೆ ನಾವು ಕೊಡವ ಸ್ಯಾರಿ ಉಡ್ತೀವಲ್ವಾ, ಸೊ ವಿ ಜಸ್ಟ್ ನೀಡ್ ಇಟ್ ಹಿಯರ್ ಆಲ್ವೇಸ್. ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರೋಚ್. ಸೊ ನಾನು ಫಸ್ಟ್ ನಮ್ಮ ಮಮ್ಮಿಗೆ ನಮ್ಮ ಅಂಗಡಿಯಿಂದ ತಗೊಂಡೋಗಿದ್ದೆ ಬಂದು ಬ್ರೋಚ್. ಸೊ ವಿ ಹ್ಯಾವ್ ಇಟ್ ಅಂಡ್ ಡಿಫ್ರೆಂಟ್ ಕಲರ್ಸ್, ಬೇಸ್ ರೋಸ್ ಗೋಲ್ಡ್ ಅಲ್ಲಿ, ಇದು ಸಿಲ್ವರ್ ಅಲ್ಲಿ ಒಂದಷ್ಟು ಈ ತರದಿದೆ. ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಒಳಗಿದೆ. ಸೊ ಇದ್ರಲ್ಲಿ ನೋಡ್ಬೋದು ಡೀಟೇಲಿಂಗ್ ನೀವು, ರೋಸ್ ಎಷ್ಟು ಕ್ಯೂಟ್ ಆಗಿ ಫಿನಿಶ್ ಮಾಡಿದ್ದಾರೆ ಅಂತ. ಅಂಡ್ ವಿ ಹ್ಯಾವ್ ಗುಡ್ ಸ್ಟೋನ್ಸ್ ಆಲ್ಸೋ, ಪಳಪಳ ಅಂತ ಇರೋ ತರ. ದಿಸ್ ಅಗೇನ್ ಗೊತ್ತಲ್ಲ ಚಿಟ್ಟೆ ಅಂದ್ರೆ ನನ್ಗೆ ಎಷ್ಟಿಷ್ಟ ಅಂತ. ಚಿಟ್ಟೆ ಐ ಲೈಕ್ ಯು. ಮುಂದೆ ಕೇಳಕ್ಕಾಗಲ್ಲ, ಆಮೇಲೆ ಹೊಡಿತಾರೆ ನನಗೆ. ಈ ರಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಈ ತರ ಡಿಸೈನ್ ನಾನು ಎಲ್ಲೂ ನೋಡಿರ್ಲಿಲ್ಲ ಆಕ್ಚುಲಿ. ಮಾಮೂಲಿ ವಂಕಿ ರಿಂಗ್ಸ್ ಗೋಲ್ಡ್ ಅಲ್ಲಿ ನೋಡಿದ್ದೆ, ಬಟ್ ಈ ತರದ್ದು ಸಿಲ್ವರ್ ಅಲ್ಲಿ ನೋಡಿರ್ಲಿಲ್ಲ ನಾನು. ಸೊ ವಿ ಹ್ಯಾವ್ 3 ಡಿಫರೆಂಟ್ ಕಲರ್ಸ್ ಇನ್ ದಟ್. ಅದು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹೌದಾ, ಹೇಗೆ ಒಂದ್ಸಲಿ ತೋರಿಸಿ. ಅಂದ್ರೆ ಸೈಜ್ ಹಾಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಅದು ಅಗಲ ಆಗಿರ್ಬೋದು. ಸೇಮ್ ವಂಕಿ ಹೆಂಗ್ ಯೂಸ್ ಮಾಡ್ತೀರಾ ಹಂಗೇನೆ ಇದ್ರಲ್ಲಿ ಡಿಸೈನ್ ಬಂದಿದೆ ಅಷ್ಟೇ. ಅಂಡ್ ಇದೆಲ್ಲಾನು ಬಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಅಂಡ್ ಡಾಲರ್. 1600 rupees ಬೀಳುತ್ತೆ ಇದು. ಇದರಲ್ಲಿ ಯಾವುದೇ ತಗೊಂಡ್ರು 1600 ಏನೆ. ವಿ ಹ್ಯಾವ್ ಕಂಪ್ಲೀಟ್ಲಿ ದಿಸ್ ಕೈಂಡ್ ಆಫ್ ಕಲೆಕ್ಷನ್ಸ್. ಅಂಡ್ ಇದೆಲ್ಲ ಮಕ್ಕಳಿಗೆ ಬ್ರೇಸ್ಲೆಟ್ ಮತ್ತೆ ಫಿಂಗರ್ ರಿಂಗ್ ಎರಡು ಸೇರಿ ಇರುತ್ತೆ. ಇದೆಲ್ಲ ಹುಡುಗರ ಕೈಗೆ ನೋಡಿರ್ತೀರಿ, ಬಹಳಷ್ಟು ಜನ ಹಾಕೊಂಡಿರ್ತಾರೆ. ಅದೇ ರೀತಿಯಾಗಿ ದೊಡ್ಡವ್ರಿಗೂ ಕೂಡ ಇದೆ. ಅಲ್ಲಿ ಜಸ್ಟ್ ಓಪನ್ ಅಂಡ್ ಶೋ. ಫಿಂಗರ್ ರಿಂಗ್ ಹಾಗೂ ಬ್ರೇಸ್ಲೆಟ್ ಒಂದೇ ತರದ್ದು. ಸೊ ಫಿಂಗರ್ ರಿಂಗ್ ಹಾಗೂ ಬ್ರೇಸ್ಲೆಟ್ ಕಡ. ಫಿಂಗರ್ ರಿಂಗ್ ಬಂದು 1050 rupees ಅಂಡ್ ಕಡ ಬಂದು 3500 ಚೇಂಜ್. ಸೊ ಒಂದೇ ತರದ್ ಮ್ಯಾಚಿಂಗ್ ಬೇಕು, ನಂತರ ಮ್ಯಾಚಿಂಗ್ ಹಾಕೋರ್ಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದು ಲೇಡೀಸ್ಗೆ, ಅದು ಮಕ್ಕಳಿಗೆ, ಇದು ಲೇಡೀಸ್ಗೆ. ಅಂಡ್ ವಿ ಹ್ಯಾವ್ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಯೂನಿಕ್ ಬ್ರೇಸ್ಲೆಟ್ಸ್ ಅಂಡ್ ಕಡಾಸ್ ಕಲೆಕ್ಷನ್ಸ್ ಇದೆ. ಅಂಡ್ ಆಲ್ಸೋ ವಿ ಹ್ಯಾವ್ ಅವಾಗಲೇ ನಾನು ಆಂಕ್ಲೆಟ್ ತೋರಿಸಿದ್ನಲ್ಲ, ಅದೇ ರೀತಿಯಾಗಿ ಹ್ಯಾಂಡ್ಗೂ ಇದೆ ಬ್ರೇಸ್ಲೆಟ್ ಇದೆ. ಸೊ ಮ್ಯಾಚಿಂಗ್ ಮಾಡಬೇಕು ಅಂತಂದ್ರೆ ಎಲ್ಲಾನು ಎತ್ಕೊಂಡು ಮ್ಯಾಚಿಂಗ್ ಮಾಡ್ಕೋಬಹುದು. ಸೊ ಯಾರಿಗೆಲ್ಲ ಯುನೀಕ್ ಆಗಿ ನೀವು ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಪಕ್ಕ ಕುಪ್ಪಂಡಾಸ್ಗೆ ಬರಬೇಕು. ಬಿಕಾಸ್ ನಾನೇ ಎಷ್ಟೊಂದು ನೋಡಿದೆ ಇಲ್ಲಿ ಯೂನಿಕ್ ಕಲೆಕ್ಷನ್, ಹೊಸ ವಿಷಯಗಳು. ನಂಗೇನು ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ವಿ ಹ್ಯಾವ್ ಆಲ್ ದಿಸ್ ಕೈಂಡ್ ಆಫ್ ಕಡಾಸ್. ಇದರಲ್ಲಿ ಡಿಫ್ರೆಂಟ್ ಸೈಜ್, ಡಿಸೈನ್ಸ್, ಇಟ್ ಕೀಪ್ಸ್ ಚೇಂಜಿಂಗ್, ಬರ್ತಾನೆ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಎಲ್ಲ ಹುಡುಗರ ಕೈಯಲ್ಲೂ ನೋಡಿರ್ತೀರಿ ಈ ರೀತಿಯಾದ ಕಡಾಸ್. ಇದು ಯೂಸ್ ಮಾಡ್ತಾ ಏನಾದ್ರು ಶೈನಿಂಗ್ ಹೋಗುತ್ತೆ ಅಂದ್ರೆ ಯೂಶಲಿ ಹುಡುಗರು ಅಂದ್ರೆ ಡೈಲಿ ಡೈಲಿ ಮ್ಯಾಮ್ ಇದೆಲ್ಲ ಡೈಲಿ ಹಾಕೊಳ್ಳುವಂತದ್ದೇನೆ. ಯಾವ್ದೋ ಆ ಕಡೆದು ಅಂತಂದ್ರೆ ಎಸ್ ಪರ್ಫ್ಯೂಮ್ ಆಗ್ಲಿ ವಾಟರ್ ಆಗ್ಲಿ ಒಂಚೂರು ನಾವು ಮೇಂಟೈನ್ ಮಾಡ್ಕೊಬೇಕು. ಅದು ಏನಂತಾರೆ ಪಾಲಿಶ್ ಆಗಿರೋದ್ರಿಂದ. ಇದು ಬೇಸೆ ಸಿಲ್ವರ್ ಅಲ್ವಾ, ಸೊ ಬೇಸ್ ಸಿಲ್ವರ್ ಆಗಿರೋದ್ರಿಂದ ಮೇಲೆ ಸಿಲ್ವರ್ ನಿಮ್ಗೆ ಏನಂತ ವೇರಿ ಆಗಲ್ಲ. ಶೈನ್ ಒಂಚೂರು ಕಡಿಮೆ ಆಗಬಹುದು ಅಷ್ಟೇನೆ, ಪಾಲಿಶ್ ಹೋಗಲ್ಲ. ಸೊ ಇಲ್ಲೇನೋ ಕಲರ್ಫುಲ್ ಕಾಣ್ತಾ ಇದಾವೆ, ತಗೊಳ್ಳಿ ಎಲ್ಲ ನಿಮ್ಗೆ.
ವಿ ಹ್ಯಾವ್ ದಿಸ್ ಇಯರಿಂಗ್ ಕಲೆಕ್ಷನ್ಸ್. ತುಂಬಾ ಸಣ್ಣ ಸೈಜಿಂದ ಹಿಡಿದು ದೊಡ್ಡ ಸೈಜ್ ವರ್ಗೂ ನಮ್ಗೆ ಯುನೀಕ್ ಆಗಿರುವಂತಹ ಇಯರಿಂಗ್ಸ್ ಇದೆ ಇಲ್ಲಿ ಕಲೆಕ್ಷನ್ಸ್. ತುಂಬಾ ಡಿಫ್ರೆಂಟ್ ಆಗಿರೋದು ನೋಡಬಹುದು ನೀವು. ಇದೆಲ್ಲ ಲೈಟ್ ವೆಯ್ಟ್ ಅಲ್ಲಿ ನಮ್ಗೆ ಸ್ವಲ್ಪ ಲೆಂದಿ ಇಯರಿಂಗ್ ಬೇಕು. ನಾನು ಪುಟ್ಟ ಇಯರಿಂಗ್ ಹಾಕಲ್ಲ, ನಾನೇ ಆಕ್ಚುಲಿ ಜಾಸ್ತಿ ಆಟ ಮಾಡೋದು. ಸೊ ನಂತರದವ್ರಿಗೆ ಇರುವಂತದ್ದು ಇದು. ಸೊ ಉದ್ದ ಇರಬೇಕು, ವೆಯ್ಟು ಜಾಸ್ತಿ ಇರಬಾರ್ದು, ಆ ರೀತಿಯಾಗಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ ಇದು ಮತ್ತೆ ಯಾವಾಗಲೂ ಚಿಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಇದು ನೋಡಿ ಹಾರ್ಟ್ ಬ್ಯೂಟಿಫುಲ್ ಆಗಿ ಇರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲಾನು ಕಂಪ್ಲೀಟ್ಲಿ ಡಿಸೈನ್ ಆಗಿರುವಂತಹ ಫಿಂಗರ್ ರಿಂಗ್ಸ್ ಇದೆಲ್ಲಾನು ಅಡ್ಜಸ್ಟಬಲ್ ಕೂಡ ಇದೆ. ಸೊ ನಮಗೆ ಈ ಥರದ್ದು ಇದೇನಿದೆ ಸ್ವಲ್ಪ ಸೈಜಿಂಗ್ ಬೇಕು ಅಂತಂದರೆ ಚೇಂಜ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನಮ್ಮ ಫಿಂಗರ್ ಕರೆಕ್ಟಾಗಿ ಕೂರುತ್ತೆ. ಚೆನ್ನಾಗಿದೆಯಾ? ಎಲ್ಲ ಟ್ರೈ ಮಾಡಿ ಆಸೆ ತೀರ್ಸ್ಕೊಳ್ಳೋದಿಲ್ಲಿ. ಏನಿಲ್ಲ, ನವೀನ್ ಬ್ರೋ ಇಲ್ಲೇ ಇರ್ತಾರೆ, ಅವ್ರನ್ನ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗೋದಷ್ಟೇನೆ. ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಈ ತರ ರಿಂಗ್ಸ್ ಹಾಕೊಂಡ್ಬಿಟ್ರೆ ಕೈಗಳನ್ನೇ ನೋಡ್ತಾ ಇರ್ಬೇಕಿಲ್ಲ. ಅದಲ್ಲದೆ ಇಲ್ಲೆಲ್ಲ ಒಂದಷ್ಟು ಡಾಲರ್ಸ್ ಇದೆ ಪುಟ್ಟದಾಗಿ. ಸೊ ಇದ್ರ ಒಳಗಡೆ ನೀವು ಓಪನ್ ಮಾಡಿಬಿಟ್ಟು ಫೋಟೋಸ್ ಹಾಕೊಳ್ಬೋದು. ಆ್ಯಂಡ್ ಅದರಲ್ಲಿ ಒಂದಷ್ಟು ಡಿಫ್ರೆಂಟ್ ಸೈಜ್ ಆ್ಯಂಡ್ ಕಲರ್ಸ್ ಇದೆ. ಇದಂತೂ ನನ್ನ ತುಂಬ ಫೇವ್ರೇಟ್, ನನಗೆ ಯಾಕಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನನಗೆ ಇದಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ಸುತ್ತೆ. ಐ ಡೋಂಟ್ ನೋ ವೈ ಐ ಲೈಕ್ ದಿಸ್, ಬಟ್ ಒಂದು ದೊಡ್ಡ ಹೆಜ್ಜೆ ಒಂದು ಪುಟ್ಟ ಹೆಜ್ಜೆ, ಅಂದರೆ ಅಮ್ಮ ಮಗು ಅನ್ನೋ ಥರದ್ದಿದೆ ಇದು. ನಾನು ಫಸ್ಟ್ ಏನು ಅನ್ಕೊಂಡಿದ್ದೆ, ಎರಡೂ ಮಗುದೇ ಏನೇ ಹೆಜ್ಜೆ ಅನ್ಕೊಂಡಿದ್ದೆ. ಬಟ್ ಲೇಟರ್ ಐ ಗಾಟ್ ಟು ನೋ ಅಮ್ಮ ಮತ್ತು ಮಗುದು ಒಂದೊಂದು ಏನೋ ಪಾದ ಇದೆ ಇದರಲ್ಲಿ ಅಂತ. ಇಟ್ ಈಸ್ ವೆರಿ ಕ್ಯೂಟ್. ನಂಗೆ ಗೊತ್ತಿಲ್ಲ ಯಾಕಂತ, ತುಂಬ ಇಷ್ಟ ನನಗಿದು. ಓಕೆ, ಅಂದರೆ ಒಂಥರ ತುಂಬ ಕ್ಯೂಟ್ ಆಗಿದೆ. ಯಾವಾಗಲಾದ್ರೂ ನಾನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಇದು. ಯೂಸ್ ಮಾಡಬೇಕೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇಟ್ಸ್ ವೆರಿ 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 ಕ್ಯೂಟ್. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಅದೇ ಥರದ್ದು ಹುಡುಗಿ ಆಗಿರ್ಬೋದು, ಈವಿಲ್ ಐ ಆಗಿರ್ಬೋದು, ಇದೆಲ್ಲನೂ ಡಿಫ್ರೆಂಟ್ ಆಗಿರೋಂಥ ಕಲೆಕ್ಷನ್ಸ್ ಇದೆ. ತುಂಬ ಇದೆ. ಡ್ಯಾನ್ಸಿಂಗ್ ಗರ್ಲ್, ಯಾರಿಗಾದ್ರೂ ಸ್ಕ್ರೂ ಲೂಸ್ ಆಗಿದೆ ಅಂತ ಅನ್ಸಿದ್ರೆ ಅವರಿಗೆ ಇದನ್ನ ಗಿಫ್ಟ್ ಕೊಡ್ಬೋದು ಆಕ್ಚುಲಿ. ಎಕ್ಸಾಕ್ಟ್ಲಿ. ನಾನು ಒಬ್ರಿಗೆ ಸಜೆಸ್ಟ್ ಮಾಡಿದ್ದೆ, ಪಾಪ ತಗೊಳ್ಳಿಲ್ಲ. ಓಕೆ, ಆ್ಯಂಡ್ ಇಫ್ ಯು ಆರ್ ಲೈಕ್ ರಿಯಲಿ ಅ ಲವ್ ಕೈಂಡ್ ಆಫ್ ಪರ್ಸನ್, ಹಾರ್ಟ್ ಟು ಕೀ, ಅಂದ್ರೆ ನಿನ್ನ ಹೃದಯದ ಕೀ ಇಲ್ಲಿದೆ ಅಂತ ಇದು ಮಾಡ್ಕೋಬಹುದು. ಸ್ಪಿರಿಚುವಲ್ ಪರ್ಸನ್ ಆಗಿದ್ರೆ ಇಲ್ಲಿ ಇದು ಕೂಡ ಇದೆ, ತ್ರಿಶೂಲ ಕೂಡ ಇದೆ. and there's another one mom ಅಂತ. these are all very very cute and ತುಂಬ ಕಡಿಮೆ ಇದೆಲ್ಲ, ಜಾಸ್ತಿ ಏನಿಲ್ಲ, 830 ಇದೆ. ಸೊ ಇಟ್ಸ್ ಡಿಫ್ರೆಂಟ್. ನನಗೆ ಸಿಕ್ಕಾಪಟ್ಟೆ ಈ ಥರ ಪುಟ್ಟದು ಕ್ಯೂಟ್ ಆಗಿರೋದು. ಆ್ಯಂಡ್ ಇಫ್ ಯು ಆರ್ ಅ ಮ್ಯೂಸಿಕ್ ಲವರ್, ಈ ರೀತಿಯಾಗಿ. ಆ್ಯಂಡ್ ಒಂದು ಚೈನ್ ತೊಗೊಂಡ್ರೆ ಒಂದು $10 ಆರಾಮಾಗಿ ಚೇಂಜ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಇದಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಬಲ ವೆರಿ ಕ್ಯೂಟ್. ಲೈಕ್ ಲವ್ 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 ಯು ನೋ ಲವ್ ಬಟರ್ಫ್ಲೈ ಜಾಸ್ತಿ ಇದೆ. ಯಾಕಂದ್ರೆ ಯಾಕಂದ್ರೆ ಬಟರ್ಫ್ಲೈ ಅಂದ್ರೆ ನನ್ಗೆ ತುಂಬಾ ಲವ್, ಅದಕ್ಕೆ ಇವ್ರಿಗೆ ಹಿಡನ್ ಮೀನಿಂಗ್ ಗೊತ್ತಿಲ್ಲ ಆಕ್ಚುಲಿ. ನನ್ನ ನೋಡಿರೋಂತ ಎಲ್ರಿಗೂ ಗೊತ್ತಿರುತ್ತೆ. ನಿನಗೆ ಗೊತ್ತಾ? ಅದಲ್ದೆ ವಿ ಹ್ಯಾವ್ ಬಟರ್ಫ್ಲೈ ತರ ಕಲರ್ಫುಲ್ ಆಗಿದ್ದೀರಾ ಅಂತನಾ, ಅಥವಾ ಬೇರೆ ಇನ್ನೇನಾದ್ರು? ಇಲ್ಲ, ನನ್ಗೆ ಬಟರ್ಫ್ಲೈ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಏನೋ ಸೀಕ್ರೆಟ್ ಲೈಟ್ ಆಗಿ ಏನೋ ಲೈಟ್ ಏನಿದೆ, ಚಿಟ್ಟೆ ಕಂಡ್ರೆ ನಂಗೆ ಇಷ್ಟ ಅಷ್ಟೇ. ಸೊ ಈ ರೀತಿಯಾದ ವಾಚ್ಗಳಿದೆ, ಪ್ಯೂರ್ ಸಿಲ್ವರ್ ಅಗೇನ್. ಇದು ನೋಡಿ, ಸಿಂಪಲ್ ಆಗಿ ಯಾರಾದ್ರೂ ಟ್ರೈ ಮಾಡ್ಬೇಕಂತ ಹೇಳಿದ್ರೆ. ಇದ್ರದ್ದೇನೊಂದು ವಿಷಯ ಗೊತ್ತಾ ನಿಮ್ಗೆ? ಸೀಕ್ರೆಟ್ ಹೇಳ ನಾನು. ಓಕೆ, ಇದು ಬಂದು ಹುಡುಗರದು ಬ್ರೇಸ್ಲೆಟ್, ಇದು ಹುಡುಗಿಯರ ಚೈನ್. ಓಕೆನಾ? ಸೊ ಕೀ ಇದೆ. ಹುಡುಗ ಬ್ರೇಸ್ಲೆಟ್ ಹಾಕೊಂಡ್ರೆ ಹುಡುಗಿ ಹಾಕೊಂಡಿರುವಂತಹ ಈ ಚೈನ್ ಅಲ್ಲಿ ಇರುವಂತಹ ಈ ಡಾಲರ್ ಏನಿದೆ ಕೀ, ಇದನ್ನೇ ಓಪನ್ ಮಾಡ್ಬೇಕು. ಇಲ್ಲ ಅಂದ್ರೆ ಇದು ಓಪನ್ ಮಾಡಕ್ ಆಗಲ್ಲ. ಇದನ್ನ ಓಪನ್ ಮಾಡಕ್ ಆಗೋದಿಲ್ಲ. ಕಳ್ದೋಗೋದೇನು, ಇದನ್ನ ತೆಗಿಯಕ್ಕೆ ಆಗಲ್ಲ. ಸೀಕ್ರೆಟ್ ಹೇಳ ನಾನು. ಓಕೆ, ಇದು ಬಂದು ಹುಡುಗರದು ಬ್ರೇಸ್ಲೆಟ್, ಇದು ಹುಡುಗಿಯರ ಚೈನ್. ಓಕೆನಾ? ಸೊ ಕೀ ಇದೆ.
ಹುಡುಗ ಬ್ರೇಸ್ಲೆಟ್ ಹಾಕೊಂಡ್ರೆ ಹುಡುಗಿ ಹಾಕೊಂಡಿರುವಂತಹ ಈ ಚೈನ್ ಅಲ್ಲಿ ಇರುವಂತಹ ಈ ಡಾಲರ್ ಏನಿದೆ ಕೀ ಇದನ್ನೇ ಓಪನ್ ಮಾಡ್ಬೇಕು. ಇಲ್ಲ ಅಂದ್ರೆ ಇದು ಓಪನ್ ಮಾಡಕ್ ಆಗಲ್ಲ. ಇದನ್ನ ಓಪನ್ ಮಾಡಕ್ ಆಗೋದಿಲ್ಲ. ಕಳ್ದೋಗೋದೇನು ಇದನ್ನ ತೆಗಿಯಕ್ಕೆ ಆಗಲ್ಲ. ಸೊ ಯೂಶಲಿ ಬಾಯ್ ಫ್ರೆಂಡ್ಸ್ ನ ಲಾಕ್ ಮಾಡ್ಕೊಂತಾರಲ್ಲ, ಈ ರೀತಿಯಾಗಿ ಲಾಕ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಅಬೌಟ್ ದ ಚೈನ್. ಎರಡು ತಗೊಂಡ್ರೆ ಸಾಕು, ನೀವು ಬಾಯ್ ಫ್ರೆಂಡ್ ನ ಅಥವಾ ಯಾರನ್ನಾದ್ರೂ ಲಾಕ್ ಮಾಡ್ಕೋಬಹುದು. ನಿನ್ಗೆ ಹೌದು 5367 53 ಇದ್ರಲ್ಲಿ ಪ್ರೈಸ್ ಇದು ಬಂದು ಇದೆರಡು ಸೆಟ್ ಸೇರಿ. ಓಕೆ, ಇದೆರಡು ಸೇರಿ ನಿಮ್ಗೆ 5.5K ಆಗುತ್ತೆ ಅಷ್ಟೇ. ಅಂಡ್ ಇದೆಲ್ಲಾನು ಬಂದು ಡಿಫ್ರೆಂಟ್ ಕೈಂಡ್ ಆಫ್, ಅಂದ್ರೆ ಎಲ್ಲ ಸಪ್ರೇಟ್ ಇರುತ್ತೆ. ಡಿಫ್ರೆಂಟ್ ಆಗಿರುವಂತದ್ದಿದೆ. ದಿಸ್ ಇಸ್ ಜಸ್ಟ್ 115 ಅಂದ್ರೆ 115 ರೂಪಾಯಿ. ನನಗೆ ಗೊತ್ತಿರ್ಲಿಲ್ಲ, ಸಿಂಗಲ್ ಒನ್ ಆಕ್ಚುಲಿ. ಮುಗ್ಬೊಟ್ಟಾಗಿ ಅಥವಾ ಇಲ್ಲಿ ಇಯರಿಂಗ್ ಎಲ್ಲ 2, 3 ಅಂತ ಚುಚ್ಚಿಸ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಆರಾಮಾಗಿ ಹಾಕೊಬಹುದು. ಅಂಡ್ ಜಸ್ಟ್ ಲೈಕ್ 115 ರೂಪೀಸ್ ಅಂತ ನನಗೆ ಗೊತ್ತಿರ್ಲಿಲ್ಲ. 115 ಆಕ್ಚುಲಿ 115 ಅಷ್ಟೇ. ಇದು ಮೂಗ್ಬಟ್ಟಾಗೂ ಯೂಸ್ ಮಾಡ್ಬೋದು. ಮೂಗ್ಬೊಟ್ಟಾಗಿನೂ ಯೂಸ್ ಮಾಡ್ಬೋದು, ನಾರ್ಮಲ್ ಇಯರಿಂಗ್ ಆಗೂ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಈ ರೀತಿಯಾಗಿರುವಂತಹ ಸಿಂಪಲ್ ಆಗಿರ್ಬೋದು, ಅಥವಾ ಗೌನ್ಗೆ ಸಿಂಪಲ್ ಸ್ಯಾರಿ, ಸಲ್ವಾರ್, ಈ ತರದಕ್ಕೆಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಕೊಬಹುದು. ಈ ತರದ್ ಆಕ್ಚುಲಿ ತುಂಬಾ ಕಲೆಕ್ಷನ್ಸ್ ಇದೆ. ಅಂಡ್ ದಿಸ್ ಅಗೇನ್ ಪ್ಲೇನ್ ಸ್ಯಾರೀಸ್ ಆಗಿರ್ಬೋದು, ಅಥವಾ ನಾರ್ಮಲ್ ಸಿಂಪಲ್ ಗೌನ್, ಅಂಡ್ ಅಗೇನ್ ಕುರ್ತಿ, ಯಾವ್ದಕ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೊಬಹುದು. ಇದೆಲ್ಲಾನು ಸೆಟ್ ಕೂಡ ಇದೆ, ಸೆಟ್ ಅಲ್ಲೂ ಕೂಡ ಇದೆ ಇದೆಲ್ಲ. ದಿಸ್ ಇಸ್ 1229 ಫಾರ್ ದ ಡಾಲರ್ ಅಂಡ್ ಚೈನ್. ಇದು ಬಂದು ಇಯರಿಂಗ್ ಬಂದು 2296. ಅದಲ್ಲದೆ ದಿಸ್ ಇಸ್ ಕೈಂಡ್ ಆಫ್ ಮೈ ಫೇವ್ರೆಟ್. ನಾನು ಹೇಳದ್ನಲ್ಲ, ಇದೆಲ್ಲಾನು ಸಪ್ರೇಟ್ ಇರುತ್ತೆ. ವಿ ಜಸ್ಟ್ ಹ್ಯಾವ್ ಟು ಮ್ಯಾಚ್ ಇಟ್. ಇದನ್ನ ನಾವು ಮ್ಯಾಚ್ ಮಾಡಿ ಇಟ್ಟಿದೀವಿ ಆಕ್ಚುಲಿ. ಇದ್ರದ್ದು ಇನ್ನೊಂದು ಮ್ಯಾಚಿಂಗ್ ತರದಿತ್ತು, ಅದನ್ನ ಬೇರೆ ಯಾರೋ ಎತ್ಕೊಂಡು ಹೋದ್ರು. ಸೊ 2300 ರೂಪೀಸ್ ಫಾರ್ ದ ಇಯರಿಂಗ್. ಅಂಡ್ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಬಂದು 15,640 ಇದೆ. ಸೊ ನಮಗೆ ಇಯರಿಂಗ್ಸ್ ಬೇಡ, ಬಸ್ ಜಸ್ಟ್ ಇದೊಂದೇ ತಗೊಂಡು ಹೋಗ್ಬೋದು. ಇದೊಂದೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂದ್ರೆ ಕೆಲವ್ರಿಗೆ ಯಾಕೆ ನಮ್ಗೆ ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ವಿ ಅಂತಂದ್ರೆ, ಯೂಶಲಿ ಸೆಟ್ ಜೊತೆ ಬಂದಿರುವಂತ ಇಯರಿಂಗ್ ಸಾಮಾನ್ಯವಾಗಿ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದ್ರಲ್ಲಿ ನಾನೊಬ್ಳು. ಸೊ ಈ ತರ ಸಿಂಪಲ್ ಆಗಿರುವಂತ ಸೆಟ್ ಬಿಟ್ಟು, ಅಂದ್ರೆ ಈ ತರದ್ ಬಿಟ್ಟು ಈ ತರ ಹೆವಿ ಜ್ಯುವೆಲ್ರಿ ಅಂತ ಬಂದಾಗ ನನ್ಗೆ ಈ ನೆಕ್ಲೆಸ್ ಮಾತ್ರ ಬೇಕಿರುತ್ತೆ, ನನ್ಗೆ ಇಯರಿಂಗ್ ಬೇಕಾಗಿರಲ್ಲ. ಇಟ್ ವಿಲ್ ಬಿ ವೇಸ್ಟ್ ಆಫ್ ಕಾಸ್ಟ್ ಅಂತ ಅನ್ಸ್ತಾ ಇರುತ್ತೆ. ಬಿಕಾಸ್ ನನ್ಗೆ ಇದು ಸ್ವಲ್ಪ ದೊಡ್ಡ ಇಯರಿಂಗ್ ಬೇಕು ಅಥವಾ ಪುಟ್ಟ ಇಯರಿಂಗ್ ಬೇಕು, ಅವ್ರವ್ರ ಪ್ರಿಫರೆನ್ಸಸ್ ಬೇರೆ ಇರುತ್ತಲ್ವಾ. ಸೊ ಆ ಕಾರಣಕ್ಕೆ ಇದ್ರಲ್ಲಿ ಇದಕ್ ವೆಯ್ಟ್ ಏನಿರುತ್ತೋ ಈ ವೆಯ್ಟ್ ಮಾತ್ರನೇ ಪ್ರೈಸ್ ಹಾಕಿರ್ತೀವಿ. ಸೊ ಇಯರಿಂಗ್ ಎಷ್ಟು ಪ್ರೈಸ್ ಇದೆಯೋ ಅದು ಸಪ್ರೇಟ್ ಇರುತ್ತೆ, ನೆಕ್ಲೆಸ್ ಸಪ್ರೇಟ್ ಪ್ರೈಸ್ ಇರುತ್ತೆ. ಸೊ ಇದು ಬಂದು ಸ್ವಲ್ಪ ಹೆವಿ ಇದೆ, ಹಾಗಾಗಿ ಹೆವಿ ಇರೋ ಕಾರಣ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ಉಳ್ದಿದ್ದೆಲ್ಲಾನು ಸಿಂಪಲ್ ಆಗಿರೋದೆಲ್ಲಾನು 3-4 ಸಾವಿರ ರೂಪಾಯಿ ಆ ಥರದ್ದೇನೆ ಹೋಗುತ್ತೆ. ಅಂಡ್ ವಿ ಹ್ಯಾವ್ ದಿಸ್ ಸೆಟ್. ಇದು ಒಂದು ಇಯರಿಂಗ್, ಫಿಂಗರ್ ರಿಂಗ್, ಅದು ಮತ್ತೆ ಚಿಟ್ಟೆ ಇದೆ, ಇದೊಂದು ಬ್ರೇಸ್ಲೆಟ್, ಮತ್ತೆ ಚಿಟ್ಟೆ ಫುಲ್ ಇರುವಂತಹ ಒಂದು ಪುಟಾಣಿ ನೆಕ್ಲೆಸ್. ಸಿಂಪಲ್ ಆಗಿದೆ, ಬಟ್ ಎಲ್ಲಾನು ಕಂಪ್ಲೀಟ್ ಸೆಟ್ ಅಲ್ಲಿ ಇದೆ, ಹುಡ್ಕಾಡುವಂಥದ್ದಿರಲ್ಲ. 7400 ರೂಪೀಸ್ ಇದೆ ಇದು ಫುಲ್ ಸೆಟ್ಗೆ. ಐ ಆಮ್ ಶೋರ್ ಯು ವಿಲ್ ಲವ್ ಇಟ್. ಎಷ್ಟಿದೆ? 7400. ಇದಕ್ಕೆ ರಿಂಗ್ ಕೂಡ ಬರುತ್ತೆ. ಇಯರಿಂಗು, ಫಿಂಗರ್ ರಿಂಗು, ಬ್ರೇಸ್ಲೆಟ್, ನೆಕ್ಲೆಸ್, ಅಷ್ಟು ಕಂಪ್ಲೀಟ್ ಸೆಟ್. ಅಂಡ್ ಹಿಯರ್ ಗೋಸ್ ಮೈ ಫೇವ್ರೆಟ್ ಬ್ಯಾಂಗಲ್ಸ್. ಇದನ್ನ ಸಿಂಗಲ್ ಆಗು ಹಾಕೋಬಹುದು, ಜೋಡಿಯಾಗೂ ಹಾಕೋಬಹುದು. ಏನ್ ತಗೊಳ್ತಿರೋ ಅದಷ್ಟೇ. ಸಿಂಗಲ್ ಅಲ್ಲೇನೆ ಪ್ರೈಸ್ ಇರುತ್ತೆ. ಇದು ಬಂದು 2000 ಇದೆ. 1400, 1500 ಇಂದ ಶುರು ಆಗುತ್ತೆ. ಯು ಕ್ಯಾನ್ ರಿಯಲಿ ಸಿ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ನಮ್ಮ 2 ಸ್ಟೋರ್ ಇದೆ, ಒಂದು ವಿಜಯನಗರ, ಇನ್ನೊಂದು ಬಸವೇಶ್ವರ ನಗರ್. ಸೊ 2 ಸ್ಟೋರಲ್ಲಿ ಡಿಫ್ರೆಂಟ್ ಆಗಿರುವಂತಹ ಪ್ರಾಡಕ್ಟ್ಸ್ನ ನೋಡೋದಕ್ಕೆ ಸಿಗುತ್ತೆ. ನಮ್ಮದೇ ಅಂಗಡಿ ಅಂತ ಅಂದ್ಬಿಟ್ಟು ಸೇಮ್ 2 ಥರದ್ದು ಇರಲ್ಲ. ಸೊ ಅಲ್ಲಿ ಬೇರೆ ಕಲೆಕ್ಷನ್ಸು, ಇಲ್ಲಿ ಬೇರೆ ಕಲೆಕ್ಷನ್ಸು. ಸೊ ಜಾಸ್ತಿ ಕಲೆಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಎಸ್, ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಅದಷ್ಟೇ ಅಲ್ದಲೆ ಅಕ್ಷಯ ತೃತೀಯ ಬರ್ತಾ ಇದೆ, ನಾನು ಮೊದಲೇ ಹೇಳ್ದಂಗೆ. ಸೊ ಬಂದು ಇಲ್ಲಿ ಗ್ರ್ಯಾಬ್ ಮಾಡ್ಕೊಳ್ಳಿ, ಸಿಲ್ವರ್ ಕಾಯಿನ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಆಕ್ಚುಲಿ ನಮ್ಮ ಆನಿವರ್ಸರಿ ಅಂದ್ರೆ 1 ಇಯರ್ ಕಂಪ್ಲೀಟ್ ಆಯ್ತು
ಪಂಡಾಸ್ ಓಪನ್ ಮಾಡಿ ಅಂತ ಅನ್ಬಿಟ್ಟು ಈ ಒಂದು ಆಫರ್ ನ 1 year ಆಯ್ತು ಆಗ್ಲೇ. ಎಸ್ ಸೊ ಆಕ್ಚುಲಿ ಗೊತ್ತಾಗಿಲ್ಲ. ಹೌದು ನಿಜ. ಸೊ ಆ ಕಾರಣಕ್ಕೆ ನಾವು ಶುರು ಮಾಡಿದ್ದು. ಸೊ ಅಕ್ಷಯ ತೃತೀಯ ಇನ್ನೇನು ಹತ್ರ ಇರೋದ್ರಿಂದ ಈ ಒಂದು ಆಫರ್ ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಸೊ 20,000 ಮೇಲೆ ನೀವು ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ 10 ಗ್ರಾಮ್ನ ಒಂದು ಬೆಳ್ಳಿ ಕಾಯಿನ್. ಅದ್ರ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೆ, ಆ ಕಾರ್ನರ್ ಅಲ್ಲಿ ನೋಡ್ಬೋದು ಒಂದು ಮೆಡಿಕಲ್ ಶಾಪ್ ತರ ಇದೆ. ಕಮಲ್ ಶೋ ಯು ಮೆಡಿಕಲ್ ಶಾಪ್. ಎಸ್, ಏನಕ್ಕೆ ಹಾಗಂದೆ ಅಂತಂದ್ರೆ ಇದೊಂದು ಸೆಕ್ಷನ್ ನನಗೆ ಸ್ವಲ್ಪ ಭಯ ಜಾಸ್ತಿ. ವೆರಿ ಸಿಂಪಲ್ ಬಟ್ ಸ್ಟಿಲ್ ತುಂಬಾ ಭಯ. ಏನಕ್ಕೆ ಅಂತಂದ್ರೆ ಕಿವಿ ಚುಚ್ತಾರೆ, ಮೂಗ್ ಚುಚ್ತಾರೆ, ಚುಚ್ಚಿದಾಗ ನೋವಾಗುತ್ತೆ ಅನ್ನೋ ಭಯ ನನಗೆ. ಆ ಕಾರಣಕ್ಕೆ ದೀಸ್ ಆರ್ ಆಲ್ ದ ಕಲೆಕ್ಷನ್ಸ್ ವಿ ಹ್ಯಾವ್. ಇದ್ರಲ್ಲಿ ಯಾವ್ದು ಬೇಕಂದ್ರೂ ಚೂಸ್ ಮಾಡ್ಕೊಬಹುದು. ಗನ್ ಶಾಟ್ ಮಾಡ್ತಾರೆ ಇಲ್ಲಿ. ಸೊ ಗನ್ ಶಾಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮ್ಗೆ ಇಲ್ಲಿ ಸೆಕೆಂಡ್ ಇಯರಿಂಗ್ ಬೇಕು ಮತ್ತೆ ಮುಗ್ಗೊಟ್ಟು ಹಾಕೋಬೇಕು ಅಂತಂದ್ರೆ ಗನ್ ಶಾಟ್ ಮಾಡ್ತಾರೆ. ಅದ್ರ ಬೇಕಾಗಿರುವಂತಹ ಕಲೆಕ್ಷನ್ಸ್ ಪ್ಲಸ್ ಅದ್ರ ಜೊತೆಗೆ ಏನು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ಸ್ ಎಲ್ಲ ಕೊಡ್ತಾರೆ. ಎಸ್ ಎಸ್. ಸೊ ಈಚ್ ಟೈಮ್ ಇಟ್ ಇಸ್ ಡಿಫ್ರೆಂಟ್ ಇದನ್ನ ಯೂಸ್ ಮಾಡ್ತಾರೆ ಗನ್ ಶಾಟ್ ಮಾಡ್ಬೇಕಾದ್ರೆ. ಸೊ ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಇದ್ರಲ್ಲಿ ವಿ ಹ್ಯಾವ್ ಸಮ್ 2-3 ಇದು ಗ್ರೇಟ್ ಕಲೆಕ್ಷನ್ಸ್. ಅದು ಜಾಸ್ತಿ ಓಡ್ತಾ ಇರುತ್ತೆ. ಸೊ ಒಂದ್ಸತಿ ಕಚಕ್ ಅಂತ ಅನ್ಸಿದ್ರೆ ಮುಗ್ಬಿಟ್ ರೆಡಿ, ಒಂದ್ಸತಿ ಕಚಕ್ ಅಂತ ಅನ್ಸಿದ್ರೆ ಇಯರಿಂಗ್ ರೆಡಿ. ಸೊ ಯಾರ್ಯಾರಿಗೆ ಅದು ಹಿಂಗೆ ಓಲ್ಡ್ ಫಾರ್ಮ್ಯಾಟ್ ಅಲ್ಲಿ ಚುಚ್ಚೋದು ಭಯ ಇರುತ್ತೆ ನಂತರದವ್ರಿಗೆ, ಅವ್ರೆಲ್ಲರೂ ಬಂದು ಗನ್ ಶಾಟ್ ಮಾಡಿಸ್ಕೋಬಹುದು. ಇವನ್ ಗನ್ ಶಾಟ್ ಇಸ್ ಲಿಟಲ್ ಭಯ ಭಯ ನಿಮ್ಗೆ ಗನ್ ಶಾಟ್ ಅಂತ ಹೇಳಿದ್ರೆ, ಅಥವಾ ನಾರ್ಮಲ್ ಆಗಿ ಸಿಕ್ಕಾಬಿಟ್ಟೆ ಭಯ ಇತ್ತು. ಈಗ ಒಂಚೂರು ಕಡಿಮೆ ಆಗಿದೆ. ಬಿಕಾಸ್ ಇಲ್ಲಿ ಬಂದು ಯಾರಾದ್ರೂ ಮಾಡ್ಸ್ಕೊಂತಿರ್ತಾರಲ್ಲ, ಜಸ್ಟ್ ಲೈಕ್ ಸುಮ್ನೆ ಹಿಂಗೆ ಕುತ್ಕೊಂಡಿರ್ತಾರೆ. ನನಗೆ ಅವ್ರು ನೋಡೋದು ಒಂದ್ಸತಿ ಲೈಕ್ ಏನೋ ಓ ಇದಷ್ಟು ನೋವಾಗಲ್ಲ ಅಂತ. ಅದನ್ನ ನೋಡ್ರಿ ನನ್ಗೆ ಒಂಚೂರು ಗೊತ್ತಾಗಿದೆ. ಐ ವಾಂಟ್ ಟು ಗೆಟ್ ಇಟ್ ಡನ್, ವಿಲ್ ಸಿ. ಹೌದು ಮ್ಯಾಮ್ ಮೂಗಲ್ಲಿ ಕಾಣಿಸ್ತಿದೆ ಅಲ್ವಾ, ಮೂಗ್ ಬಟ್ಟು ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಕೊಂತಾರ ಅವರು. ಇಲ್ಲ ಆಕ್ಚುಲಿ ಮೂಗ್ ಬಟ್ಟಿಲ್ಲ, ನಂಗೆ ಸೆಕೆಂಡ್ ಒನ್ ಮಾಡ್ಕೊಬೇಕಂತ ತುಂಬಾ ಇಷ್ಟ ಆಯ್ತು. ಬಟ್ ಅನ್ಫಾರ್ಚುನೇಟ್ ಥಿಂಗ್ಸ್ ಏನಂತಂದ್ರೆ ನಾವು ಮಾಡ್ತಿರುವಂತ ಪಾತ್ರಕ್ಕೆ ಕೆಲವೊಂದು ಸೂಟ್ ಆಗುತ್ತೆ ಆಗಲ್ಲ ಅನ್ನೋದಿರುತ್ತೆ. ಅಂಡ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ನಮ್ಗೆ ಸಮಯ ಇದ್ದಾಗ ಓಕೆ, ಬಟ್ ಇವಾಗ ಎಕ್ಸ್ಪೆರಿಮೆಂಟ್ಸ್ ಸಮಯ ಇಲ್ಲ. ಆ ಕಾರಣಕ್ಕೆ ಯಾವಾಗ ಆಗುತ್ತೆ ಅವಾಗ ಮಾಡಿಸ್ಕೊಂತೀನಿ. ಬಟ್ ಐ ರಿಯಲಿ ವಾಂಟ್ ಟು ಗೆಟ್ ಇಟ್ ಡನ್. ಅಲ್ವಾ ತನಿಷಾ ಅವ್ರ ಜೊತೆನೆ ಅವ್ರ ಅಂಗಡಿಲಿ ಇರುವಂತಹ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಬೇಗ ಬಂದು ಗ್ರ್ಯಾಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಮತ್ತು ಇನ್ನಷ್ಟು ಈ ಥರನೇ ಜ್ಯುವೆಲರಿ ವೀಡಿಯೋಸ್ನ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.